ಹಾಯ್ ಹಲೋ ಎಲ್ಲರಿಗೂ ಊಟದ ಡಬ್ಬಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಪೂರಿ, ಚಪಾತಿ, ಗೀ ರೈಸ್ ಹಂಗೆ ಭಾಳಷ್ಟು ಪದಾರ್ಥಗಳ ಜೊತೆ ಬೆಸ್ಟಾಗಿ ಹೊಂದ್ಕೊಳ್ಳುವಂಥ ಒಂದು ಕಾಂಬಿನೇಷನ್ ರೆಸಿಪಿಯನ್ನು ಮಾಡಿ ತೋರಿಸಿದ್ದೀನಿ. ಈಸಿ ಆ್ಯಂಡ್ ಸಿಂಪಲ್ ಆಗಿರುವಂತಹ ಆಲೂಗಡ್ಡೆ ಬಟಾಣಿ ಕುರ್ಮಾ ಐತಿ. ಇದನ್ನು ಮಾಡೋದಕ್ಕೆ ನಾ ಇಲ್ಲೇ ಮೊದಲಿಗೆ ಒಂದು ಪ್ಯಾನನ್ನು ತೊಗೊಂಡು ಒಗ್ಗರಣೆಗೆ ಅವಶ್ಯಕತೆ ಇರುವಷ್ಟು ಅಡುಗೆ ಎಣ್ಣೆಯನ್ನು ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಚೆಂದಂಗೆ ಬಿಸಿ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ಒಗ್ಗರಣೆಗೆ ಮಸಾಲೆ ಪದಾರ್ಥಗಳನ್ನು ಕೂಡ ತೆಗೆದಿಟ್ಕೋಬೇಕು. ಒಗ್ಗರಣೆ ಹಾಕುವಾಗ ಒಂದೊಂದು ಮಸಾಲೆಯನ್ನು ಸೇರಿಸ್ಕೊಳ್ಳೋಕ್ಕಿಂತ ಒಮ್ಮೆಲೆ ಮೊದಲಿಗೆ ಅವಶ್ಯಕತೆ ಇರುವಂಥ ಮಸಾಲೆಗಳನ್ನ ತೆಗೆದಿಟ್ಕೊಂಡ್ರೆ ಒಂದು ಹಾಕುವಷ್ಟರೊಳಗೆ ಇನ್ನೊಂದು ಹೊತ್ಕೊಂಡಂಗೆ ಆಗಂಗಿಲ್ಲ. ನಾನು ಇಲ್ಲೇ ಒಂದು 2 ಪಲಾವ್ ಎಲೆ ಮಸಾಲೆಯನ್ನು ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ದಾಲ್ಚಿನ್ನಿ, ಮೆಣಸುಕಾಳು ಒಂದು 4, ಹಂಗೆ 1-2 ಏಲಕ್ಕಿಯನ್ನು ತೊಗೊಂಡಿದ್ದೀನಿ. ನಿಮ್ಮ ಇಷ್ಟದ ಪ್ರಕಾರ ಮಸಾಲೆಗಳನ್ನು ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಒಂದು 2 ಹಸಿರು ಮೆಣಸಿನ್ಕಾಯಿಯನ್ನು ತೊಗೊಂಡಿದ್ದೀನಿ. ಒಂದು 4-5 ಆಗುವಷ್ಟು ಲವಂಗ, ಒಂದು ಸ್ವಲ್ಪ ಕಸೂರಿ ಮೇಥಿಯನ್ನು ಎಣ್ಣೆಗೆ ಸೇರಿಸ್ಕೊಂಡಿದ್ದೀನಿ. ಹಂಗೆ ಜೀರಿಗೆಯನ್ನು ಸೇರಿಸ್ಕೋಬೇಕು. ಕಸೂರಿ ಮೇಥಿಯನ್ನು ಒಂದು ಸ್ವಲ್ಪ ಎಣ್ಣೆಯಾಗನ ಈ ಥರ ಚೆಂದಂಗೆ ಫ್ರೈ ಮಾಡ್ಕೊಳ್ಳೋದ್ರಿಂದ ಅದರ ಘಮ ಭಾಳ ಮಸ್ತಾಗಿ ಬಂದಿರ್ತೈತಿ. ಹಂಗೆ ಎಲ್ಲ ತೊಗೊಂಡಿರುವಂಥ ಅಷ್ಟು ಮಸಾಲೆಗಳನ್ನು ಒಂದು ಸ್ವಲ್ಪ ಎಣ್ಣೆಯೊಳಗೆ ಹಾಕ್ಕೊಂಡು ಎಣ್ಣೆ ಅತಿಯಾಗಿ ಕಾಯೋಕ್ಕಿಂತ ಮುಂಚೆನೇ ಸೇರಿಸ್ಕೋಬೇಕು. ಇಲ್ಲಾಂದರೆ ಮಸಾಲೆ ಎಲ್ಲ ಹೊತ್ತಿದಂಗೆ ಆಗಿಬಿಡ್ತೈತಿ. ಹಂಗೆ ಒಂದು 2 ಮೀಡಿಯಮ್ ಸೈಜ್ದ ಉಳ್ಳಾಗಡ್ಡಿಯನ್ನು ಈ ಥರ ಸಣ್ಣಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಉಳ್ಳಾಗಡ್ಡಿ ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಎಣ್ಣೆಯೊಳಗನ ಫ್ರೈ ಮಾಡ್ಕೋಬೇಕು. ಉಳ್ಳಾಗಡ್ಡಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಯ್ತಂದ್ರೆ ಒಂದು 2 ಮೀಡಿಯಮ್ ಸೈಜ್ದ ಟೊಮ್ಯಾಟೊವನ್ನು ಕೂಡ ಇದೇ ಒಗ್ಗರಣೆಗೆ ಸೇರಿಸ್ಕೊಂಡಿದ್ದೀನಿ. ಟೊಮ್ಯಾಟೊ ಜಲ್ದಿನ ಒಂದು ಸ್ವಲ್ಪ ಸಾಫ್ಟ್ ಆಗಲಿ ಅನ್ನೋದಕ್ಕೆ ಒಂದು ಸ್ವಲ್ಪ ಟೊಮ್ಯಾಟೊ ಮತ್ತು ಉಳ್ಳಾಗಡ್ಡಿ ಎಷ್ಟೈತಲ್ಲ ಅಷ್ಟಕ್ಕೆ ಹೊಂದುವಷ್ಟನ್ನು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಟೊಮ್ಯಾಟೊ ಬೇಯಿಸ್ಕೊಳ್ಳೋದ್ರಿಂದ ಜಲ್ದಿನ ಎಣ್ಣೆಯಾಗ ಬೇಯ್ತಾವೆ. ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಇದನ್ನು ಎಲ್ಲನೂ ಚೆನ್ನಾಗಿ ಒಂದು ಸ್ವಲ್ಪ ಈಗ ಮಿಕ್ಸ್ ಮಾಡ್ಕೋಬೇಕು. ಉಳ್ಳಾಗಡ್ಡಿ ಮತ್ತು ಟೊಮ್ಯಾಟೊ ಸಾಫ್ಟ್ ಆಗೋವರೆಗೂ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜ್ ಕಪ್ ಅಳತೆಯೊಳಗೆ ನಾನು ಇಲ್ಲೇ ನೆನೆಸಿರುವಂತಹ ಬಟಾಣಿಯನ್ನು ತೊಗೊಂಡಿದ್ದೀನಿ. ನೀವು ನೆನೆಸಿದ್ದ ಬಟಾಣಿಗಿಂತ ಫ್ರೆಶ್ ಆಗಿರುವಂಥ ಬಟಾಣಿಯನ್ನು ತೊಗೊಂಡು ಮಾಡಿದರೆ ಭಾಳ ಮಸ್ತಾಗಿ ಬರ್ತದೆ ಪಲ್ಯ. ನಾನಿಲ್ಲೇ ನೆನೆಸಿರುವಂತಹ ಬಟಾಣಿಯನ್ನು ತೊಗೊಂಡು ಇದನ್ನು ಕೂಡ ಒಗ್ಗರಣೆಯೊಳಗೆ ಸೇರಿಸ್ಕೊಂಡು ಒಂದು 2-3 ನಿಮಿಷ ಚೆಂದಂಗೆ ಫ್ರೈ ಮಾಡ್ಕೊಂಡಿದ್ದೀನಿ. ಫ್ರೆಶ್ ಆಗಿರೋದಿತ್ತಂದ್ರೆ ಭಾಳ ಮಸ್ತ್ ಬಟಾಣಿ ಟೇಸ್ಟ್ ಬರ್ತೈತಿ. ಒಂದು ಸ್ವಲ್ಪ ಈಗ ಫ್ರೈ ಮಾಡ್ಕೊಂಡು ಆದಮೇಲೆ 1 ಚಮಚ ಆಗುವಷ್ಟು ಧನಿಯಾ ಕಾಳಿನ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ. ಇದೇ ಥರ ಇಲ್ಲಿ ಮೀಡಿಯಮ್ ಸೈಜ್ 4 ಆಲೂಗಡ್ಡೆ ಅಥವಾ ಬಟಾಟಿಯನ್ನು ತೊಗೊಂಡಿದ್ದೀನಿ. ಈ ಬಟಾಟಿಯನ್ನು ಸಣ್ಣದಾಗಿ ಕೈಯಿಂದನೂ ಕಿವಿಸ್ಕೊಂಡು ಹಾಕೋಬೋದು. ಕುದಿಸಿಟ್ಕೊಂಡಿರೋದು ಆಲ್ರೆಡಿ, ಇಲ್ಲ ಸಣ್ಣ ಕಟ್ ಮಾಡಿ ಕೂಡ ಸೇರಿಸ್ಕೋಬಹುದು. ನಾ ಇಲ್ಲೇ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ರುಚಿಗೆ ಅವಶ್ಯಕತೆ ಇರುವಷ್ಟು ಖಾರ ಮತ್ತು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಒಗ್ಗರಣೆಗೆ. ಆ ಕ್ಲಿಪ್ಪ ಮಿಸ್ ಆಗೈತಿ, ಅದಕ್ಕೆ ನಮ್ಮ ಬಾಯಿಂದನೇ ಹೇಳತ್ತಿದ್ದೀನಿ. ಒಂದು ಸ್ವಲ್ಪ ಉಪ್ಪು ಮತ್ತು ಖಾರ ಬಟಾಣಿಯನ್ನು ಸೇರಿಸ್ಕೊಂಡು ಇದನ್ನು ಚೆಂದಂಗೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಬಟಾಟಿ ಜೊತೆ ಒಗ್ಗರಣೆ ಚೆನ್ನಾಗಿ ಕುಡ್ಕೋಬೇಕು. ಅಲ್ಲಿವರೆಗೆ ಒಂದು ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು. ಇದನ್ನು ಮಾಡ್ಕೊಳ್ಳೋದು ಭಾಳ ಈಸಿ ಐತಿ. ಇದಕ್ಕೆ ಒಂದು ಸ್ವಲ್ಪ ಈಗ ಗ್ರೇವಿ ಸಲುವಾಗಿ ನೀರನ್ನು ಸೇರಿಸ್ಕೊಳತ್ತೀನಿ. ನಿಮಗೆ ಎಷ್ಟು ತಿಕ್ಕಬೇಕು ನೋಡ್ಕೊಂಡು, ಭಾಳ ಗಟ್ಟಿ ಬೇಕಾದ್ರೆ ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಹೊಡಿತೈತಿ. ಒಂದು ಸ್ವಲ್ಪ ತೆಳುವಾಗಬೇಕಾಗಿತ್ತಂದ್ರೆ ಒಂದು ಸ್ವಲ್ಪ ಜಾಸ್ತಿನೇ ನೀರನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಒಂದು 5 ನಿಮಿಷ. ಈಗಾಗಲೇ ಬಟಾಟಿ ಇದ್ದಿದ್ದರಿಂದ ಅದನ್ನೇನು ಜಾಸ್ತಿ ಹೊತ್ತು ಕುದಿಸ್ಕೊಂಡು ಕೊಡುವ ಅವಶ್ಯಕತೆ ಏನೂ ಇಲ್ಲ. ಆದ್ರೆ ಬಟಾಣಿ ಕಾಳು ಮಸಾಲೆ ಎಲ್ಲನೂ ಚೆಂದಾಗಿ ಹೊಂದ್ಕೊಂಡು ಕುದಿಯೋವರೆಗೂ ಒಂದು 5-7 ನಿಮಿಷ ಚೆಂದಂಗೆ ಈ ಥರ ಲಿಡ್ ಕ್ಲೋಸ್ ಮಾಡಿ ಕುದಿಸ್ಕೋಬೇಕು. ಅದರಿಂದ ಗ್ರೇವಿ ಟೆಕ್ಸ್ಚರು ಮಸ್ತಾಗಿ ಬಂದಿರ್ತೈತಿ. ಈಗ ನೋಡಿದ್ರೆ ಗೊತ್ತಾಗ್ತಿರ್ಬೋದು ನಿಮ್ಗೆ ಎಷ್ಟು ಮಸ್ತಾಗಿರುವಂತಹ ಈಸಿ ಆಗಿರುವಂತಹ ಪಲ್ಯ ರೆಡಿ ಆಗೈತಿ. ಇದಕ್ಕೊಂದು ಸ್ವಲ್ಪ ಲಾಸ್ಟಿಗೆ ಕಿಚನ್ ಕಿಂಗ್ ಮಸಾಲಾನು ಸೇರಿಸ್ಕೋಬಹುದು ಅಥವಾ ಗರಂ ಮಸಾಲಾನು ಸೇರಿಸ್ಕೋಬಹುದು. ಇಲ್ಲೊಂದು ಸ್ವಲ್ಪ ಗರಂ ಮಸಾಲ ಸೇರಿಸ್ಕೊಂಡಿದ್ದೀನಿ. ಹಂಗೆ ಫ್ರೆಶ್ ಆಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿಯನ್ನು ಸೇರಿಸಿದ್ರೆ ಮಸ್ತ್ ಆ್ಯಂಡ್ ಟೇಸ್ಟಿ ಆಗಿರುವಂತಹ ಈಸಿಯಾಗಿ ಮಾಡ್ಕೊಳ್ಳುವಂತಹ ಬಟಾಟಿ ಕುರ್ಮಾ ರೆಡಿ. ಎಲ್ಲರಿಗೂ ಊಟ ಟೈಮದೊಳಗಾಯ್ತು, ನಾಷ್ಟದಾಗಾಯಿತು, ಚಪಾತಿ ಪಲ್ಯ ಜೊತೆ, ಪೂರಿ ಪಲ್ಯ ಜೊತೆ ಭಾಳ ಮಸ್ತಾಗಿ ಕಾಂಬಿನೇಷನ್ ಮಾಡ್ಕೊಂಡು ತಿಂದು ಎಂಜಾಯ್ ಮಾಡ್ಬೋದು. ಹಂಗೆ ಮಾಡ್ಕೊಳ್ಳೋದು ಭಾಳ ಸುಲಭ ಐತಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿರಿ.
ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ ಸಪೋರ್ಟ್ ಮಾಡಿರಿ.